ರಾಜಕೀಯ ಅಂದ್ರೆ ಬರೀ ಚುನಾವಣೆ ಗೆಲ್ಲೋದಷ್ಟೇ ಅಲ್ಲ, ಅದು ಜನರ ಸೇವೆ ಮಾಡೋದಕ್ಕೆ ಒಂದು ಅತ್ಯುತ್ತಮ ಆಡಳಿತ ವ್ಯವಸ್ಥೆಯನ್ನ ಇಂಜಿನಿಯರಿಂಗ್ ಮಾಡೋದು. ಈ ಒಂದು ವಿಶ್ಲೇಷಣೆಯಲ್ಲಿ ಆಡಳಿತದ ಅದೇ ನೀಲನಕ್ಷೆಯ ಬಗ್ಗೆ ನಾವು ಮಾತಾಡೋಣ. ಬನ್ನಿ, ನಮ್ಮ ಈ ಪಯಣವನ್ನ ಕರ್ನಾಟಕದಿಂದ ಶುರು ಮಾಡೋಣ. ಇಲ್ಲಿ ಪ್ರತಿಯೊಂದು ಕ್ಷೇತ್ರವೂ ತನ್ನದೇ ಆದ ಒಂದು ಕಥೆಯನ್ನ ಹೇಳುತ್ತೆ, ತನ್ನದೇ ಆದ ಒಂದು ಜೀವಂತಿಕೆಯನ್ನ ಹೊಂದಿದೆ. ಹಾಗಾಗಿ ಯಾವುದೇ ಒಂದು ಪ್ಲಾನ್ ಮಾಡೋಕ್ಕೂ ಮೊದಲು ನಿಜವಾದ ಕೆಲಸ ಶುರುವಾಗೋದೇ ನೆಲದ ಮೇಲೆ. ಆ ನೆಲದ ಭಾಷೆಯನ್ನ ಕಲಿಯೋದು, ಅಲ್ಲಿನ ಜನರ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋದು. ಒಂದು ವಿಷಯವನ್ನ ನಾವೆಲ್ಲರೂ ಸ್ಪಷ್ಟಪಡಿಸ್ಕೋಬೇಕು. ಚುನಾವಣೆಯಲ್ಲಿ ಸಿಗೋ ಗೆಲುವು ಅನ್ನೋದು ದಾರಿಯಲ್ಲಿ ಸಿಗೋ ಒಂದು ಮೈಲಿಗಲ್ಲು ಅಷ್ಟೇ. ಅದೇ ನಮ್ಮ ಕೊನೆಯ ಗುರಿಯಲ್ಲ. ನಿಜವಾದ ಕೆಲ್ಸ, ಅಸಲಿ ಜವಾಬ್ದಾರಿ ಶುರುವಾಗೋದೇ ಆ ಗೆಲುವಿನ ನಂತರ. ಅದೇ ಆಡಳಿತ. ಈ ಇಡೀ ಚಿಂತನೆಯ ಹಿಂದಿರೋದು ಒಂದು ಮೂಲಭೂತ ಬದಲಾವಣೆ. ಅಂದ್ರೆ ವ್ಯಕ್ತಿ ಕೇಂದ್ರಿತ ಪ್ರಚಾರಗಳಿಂದ ಹೊರಬಂದು ಒಂದು ಕ್ಷೇತ್ರಕ್ಕೆ ಸೇವೆ ಸಲ್ಲಿಸೋದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಡೇಟಾ ಆಧಾರಿತ ದಾರಿಯನ್ನ ಕಂಡುಕೊಳ್ಳೋದು. ಇದು ರಾಜಕೀಯವನ್ನು ಮೀರಿ ನಿಲ್ಲುವ ಒಂದು ದೊಡ್ಡ ಉದ್ದೇಶ. ಯೋಚಿಸಿ, ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತರೋಕ್ಕೂ ಮುಂಚೆ ಆ ಮಣ್ಣಿನ, ಆ ಜನರ ನಾಡಿ ಮಿಡಿತವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳೋದು ಎಷ್ಟು ಮುಖ್ಯ. ಜನರ ಜೀವನೋಪಾಯ ಏನು, ಅವರ ಸಂಸ್ಕೃತಿ ಹೇಗಿದೆ, ಅವರ ದಿನನಿತ್ಯದ ಸವಾಲುಗಳೇನು, ಇದನ್ನ ತಿಳ್ಕೊಳ್ಳೋದೇ ನಮ್ಮ ಮೊದಲ ಆದ್ಯತೆ ಆಗಿರಬೇಕು. ಒಂದು ಕ್ಷೇತ್ರದ ಭಾಷೆ ಅಂದ್ರೆ ಇದೆ. ಇದು ಕೇವಲ ಅಂಕಿಅಂಶಗಳ ಒಂದು ಲಿಸ್ಟ್ ಅಲ್ಲ. ಇದು ಜನರ ಬದುಕಿನ ನಿಜವಾದ ಚಿತ್ರಣ. ಅವರ ಜೀವನೋಪಾಯ, ಅವರ ಮಾತಿನ ಶೈಲಿ, ದಿನನಿತ್ಯದ ಸಣ್ಣಪುಟ್ಟ ಸಮಸ್ಯೆಗಳು, ಯುವಕರ ಮತ್ತು ಮಹಿಳೆಯರ ಕನಸುಗಳು ಹಾಗೂ ಅವರ ಜೀವನದ ಸಹಜಲಯ. ಇವೆಲ್ಲವನ್ನೂ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಕೇವಲ ಭರವಸೆಗಳನ್ನು ನೀಡೋದನ್ನ ಬಿಟ್ಟು ನಿಜವಾದ ಸೇವೆಯ ಕಡೆಗೆ ಹೆಜ್ಜೆ ಹಾಕಬಹುದು. ಸರಿ, ಇಲ್ಲಿಯವರೆಗೂ ಜನರನ್ನ ಯಾಕೆ ಅರ್ಥ ಮಾಡ್ಕೋಬೇಕು ಅಂತ ನೋಡಿದ್ವಿ. ಈಗ ಬಹುಮುಖ್ಯ ಪ್ರಶ್ನೆ, ಅದನ್ನ ಹೇಗೆ ಮಾಡೋದು? ಜನರ ಮಾತನ್ನ ನಿಜವಾಗಿಯೂ ಕೇಳಿಸ್ಕೊಳ್ಳುವಂತಹ ಒಂದು ಸಿಸ್ಟಮ್ ಅನ್ನ ಕಟ್ಟೋದೆ ಹೇಗೆ? ಬನ್ನಿ, ಈ ಹೊಸ ದಾರಿಯ ಇಂಜಿನ್ ರೂಮ್ ಒಳಗೆ ಹೋಗಿ ನೋಡೋಣ. ಇದಕ್ಕೆ ನಾವು ನಿಖರ ರಾಜಕೀಯ ಅಂತ ಕರಿತೀವಿ. ಇದನ್ನ ಸಾರ್ವಜನಿಕ ಸೇವೆಗೆಂದೇ ರೂಪಿಸಿದ ಒಂದು ನಿಖರವಾದ ಇಂಜಿನಿಯರಿಂಗ್ ಅಂತ ಅಂದ್ಕೋಬೋದು. ಇದು ಕೇವಲ ಚುನಾವಣಾ ತಂತ್ರ ಅಲ್ಲ, ಬದಲಿಗೆ ಇದು ಆಡಳಿತಕ್ಕಾಗಿ ಇರುವ ಒಂದು ಆಪರೇಟಿಂಗ್ ಸಿಸ್ಟಮ್. ಇಲ್ಲಿ ಪ್ರತಿಯೊಂದು ಕೆಲಸವನ್ನೂ ಅಳೆಯಲಾಗುತ್ತೆ, ಪ್ರತಿಯೊಂದು ನಿರ್ಧಾರವೂ ನೆಲಮಟ್ಟದ ನೈಜ ಡೇಟಾವನ್ನೇ ಆಧರಿಸಿರುತ್ತೆ. ಮೊದಲಿಗೆ ದೊಡ್ಡ ಚಿತ್ರಣ ನೋಡೋಣ, ಅಂದ್ರೆ ಕಾರ್ಯತಂತ್ರದ ನಿರ್ಧಾರಗಳು. ಒಂದು ದೊಡ್ಡ ಮೂಲಸೌಕರ್ಯ ಯೋಜನೆಯನ್ನೇ ತೆಗೆದುಕೊಳ್ಳಿ. ಕಾರಣ ಸ್ಪಷ್ಟ: ಜನರಿಗೆ ಅಭಿವೃದ್ಧಿ ಕಾಣಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಇದಕ್ಕೆ ಪುರಾವೆ ಏನೋ? ಅದು ಬರೀ ಮಾತು, ಭರವಸೆಯಲ್ಲ. ಬದಲಿಗೆ ಅದೊಂದು ಅಳೆಯಬಹುದಾದ ಕೆಪಿಐ, ಅಂದ್ರೆ ಯೋಜನೆ ಎಷ್ಟು % ಮುಗಿದಿದೆ ಅನ್ನೋದು. ಇದು ಸಾಕ್ಷಿಯ ಮೂಲಕ ಜನರ ನಂಬಿಕೆಯನ್ನ ಗಳಿಸೋದು. ದೊಡ್ಡ ಯೋಜನೆಗಳು ವ್ಯವಸ್ಥೆಯ ಅಸ್ಥಿಪಂಜರದ ಹಾಗೆ, ಆದರೆ ದಿನನಿತ್ಯದ ನಿರ್ಧಾರಗಳು ಅದರ ಹೃದಯ ಬಡಿತ ಇದ್ದ ಹಾಗೆ. ಇದು ಪ್ರತಿದಿನದ ಕೆಲಸ. ಜನರ ಸಮಸ್ಯೆಗಳನ್ನ ಮುಂದಿನ ವರ್ಷ ಅಲ್ಲ, ಇದೇ ವಾರದಲ್ಲೇ ಬಗೆಹರಿಸೋಕೆ ಸಭೆ ಸೇರೋದು. ನಮ್ಮ ಮಾತು ಜನರಿಗೆ ಸರಿಯಾಗಿ ತಲುಪಬೇಕು ಅಂದ್ರೆ ಅವರದೇ ಭಾಷೆಯಲ್ಲಿ, ಅವರದೇ ಶೈಲಿಯಲ್ಲಿ ಮಾತಾಡೋಕೆ ತಂಡಗಳಿಗೆ ತರಬೇತಿ ಕೊಡೋದು. ಇಲ್ಲೇ ನೋಡಿ, ಸ್ಟ್ರಾಟಜಿ ಅನ್ನೋದು ಬೀದಿಗಿಳಿದು ವಾಸ್ತವಾಗೋದು. ಇವೆಲ್ಲ ಸೇರಿ ಒಂದು ನಿರಂತರ ಆಡಳಿತ ಚಕ್ರವನ್ನ ರೂಪಿಸ್ತವೆ. ಪ್ರತಿದಿನ ನೆಲಮಟ್ಟದ ಮಾಹಿತಿ ಸಂಗ್ರಹಿಸೋದು, ಅದಕ್ಕೆ ತಕ್ಕಂತೆ ಸಂದೇಶಗಳನ್ನ ರೂಪಿಸೋದು, ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋದು, ಮತ್ತು ಇದೆಲ್ಲವನ್ನೂ ನಿರಂತರವಾಗಿ ಅಳೆದು ಇನ್ನಷ್ಟು ಸುಧಾರಿಸೋದು. ಇದೊಂದು ಕಲಿಕೆಯ ಚಕ್ರ. ಇದು ಸಿಸ್ಟಮ್ ಅನ್ನ ಸ್ಮಾರ್ಟ್ ಆಗಿಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಸಿಸ್ಟಮ್, ಪ್ರೋಸೆಸ್, ಡೇಟಾ, ಇದೆಲ್ಲದರ ಕೊನೆಯ ಮತ್ತು ಅತ್ಯಂತ ಅಮೂಲ್ಯವಾದ ಫಲಿತಾಂಶವಾದ್ರೂ ಏನು? ಅದುವೇ ಜನರ ವಿಶ್ವಾಸ. ಇದನ್ನ ಕೇಳಿ ಪಡೆಯೋಕ್ಕಾಗಲ್ಲ, ಇದನ್ನ ಕಷ್ಟಪಟ್ಟು ಗಳಿಸ್ಬೇಕು. ಇಲ್ಲಿ ನಮ್ಮ ಮುಂದೆ 2 ದಾರಿಗಳಿವೆ. ಒಂದು ಕಡೆ ಭರವಸೆಯ ರಾಜಕೀಯ, ಅಂದ್ರೆ ದೊಡ್ಡ ದೊಡ್ಡ ಘೋಷಣೆಗಳು, ಚುನಾವಣೆ ಬಂದಾಗ ಮಾತ್ರ ಭೇಟಿ ಕೊಡೋದು. ಇನ್ನೊಂದು ಕಡೆ ಪುರಾವೆಯ ಆಡಳಿತ, ಅಂದ್ರೆ ಅಳೆಯಬಹುದಾದ ಫಲಿತಾಂಶಗಳು, ನಿರಂತರವಾದ ಸಂವಾದ ಮತ್ತು ಮೇಲಿಂದ ಬರೋ ಆದೇಶಗಳ ಬದಲು ನೆಲಮಟ್ಟದಿಂದ ಹುಟ್ಟೋ ಪರಿಹಾರಗಳು. ಹಾಗಾದ್ರೆ ಪುರಾವೆಯ ಆಡಳಿತ ಅನ್ನೋದು ಆಚರಣೆಯಲ್ಲಿ ಹೇಗೆ ಕಾಣಿಸುತ್ತೆ? ಬಹುಶಃ ಈ ಒಂದು ಸಂಖ್ಯೆಯ ಹಾಗೆ: ವಾರಕ್ಕೆ ಪರಿಹರಿಸಿದ ಸಮಸ್ಯೆಗಳು. ಇದು ಕೇವಲ ಒಂದು ಅಂಕಿಯಲ್ಲ, ಇದು ಸರ್ಕಾರ ಜನರ ಮಾತನ್ನ ಕೇಳ್ತಿದೆ ಅನ್ನೋದಕ್ಕೆ ಪ್ರತಿ ವಾರ ಸಿಗೋ ಸಾಕ್ಷಿ. ವ್ಯವಸ್ಥೆಯ ಸ್ಪಂದನೆಗೆ ಮತ್ತು ಜವಾಬ್ದಾರಿಗೆ ಇದೊಂದು ನೇರ ಅಳತೆಗೋಲು. ಅದಕ್ಕೆ ನಾವು ಹೇಳ್ತೀವಿ, ಈ ಕೆಪಿಐಗಳು ಕೇವಲ ನಂಬರ್ಗಳಲ್ಲ, ಅವು ಆಡಳಿತ ಮತ್ತು ಜನರ ನಡುವಿನ ಸಂಬಂಧದ ಪುರಾವೆಗಳು.
ಒಂದು ಪ್ರಾಜೆಕ್ಟ್ ಮುಗಿಯಿತು ಅಂದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಾಗೆ. ಜನ ಭಾಗವಹಿಸ್ತಿದ್ದಾರೆ ಅಂದ್ರೆ ಒಂದು ಸಂಭಾಷಣೆ ಶುರುವಾದ ಹಾಗೆ. ಮತ್ತು ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬರ್ತಿದೆ ಅಂದ್ರೆ ನಂಬಿಕೆ ಅನ್ನೋದು ನಿಧಾನವಾಗಿ ನಿರ್ಮಾಣ ಆಗ್ತಿದೆ ಅಂತ ಅರ್ಥ. ಗಮನಿಸಿ, ಈ ಮಾದರಿ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾದದ್ದಲ್ಲ. ಇದು ಇಡೀ ಭಾರತದಲ್ಲಿ ಸಾರ್ವಜನಿಕ ಸೇವೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಹೊಸ ದೃಷ್ಟಿಕೋನ. ಇದು ಆಡಳಿತವನ್ನ ಚುನಾವಣಾ ಚಕ್ರಗಳಿಂದ ಬಿಡಿಸಿ ಜನರ ದೈನಂದಿನ ಜೀವನದ ಒಂದು ನಿರಂತರ, ನಂಬಿಕಸ್ಥ ಭಾಗವನ್ನಾಗಿ ಮಾಡುತ್ತೆ. ಇದೆಲ್ಲ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಒಂದು ರಾಜಕೀಯ ಹೂಡಿಕೆಯ ಮೇಲೆ ಸಿಗುವ ನಿಜವಾದ ಪ್ರತಿಫಲ ಯಾವುದು? ಅದು ಕೇವಲ ಚುನಾವಣೆ ಗೆಲ್ಲೋದಷ್ಟೇನಾ, ಅಥವಾ ಅದಕ್ಕಿಂತ ಮಿಗಿಲಾದದ್ದು ಏನಾದ್ರೂ ಇದೆಯಾ? ನೆನಪಿಡಿ, ಅತ್ಯಂತ ಶಕ್ತಿಶಾಲಿ ರಾಜಕೀಯ ಬಂಡವಾಳ ಅಂದ್ರೆ ಹಣನೂ ಅಲ್ಲ, ಪ್ರಭಾವನೂ ಅಲ್ಲ. ಅದು ಜನರ ವಿಶ್ವಾಸ, ಕಷ್ಟಪಟ್ಟು ಗಳಿಸಿದ ಆ ವಿಶ್ವಾಸ. ಅದೇ ನಿಜವಾದ ಅಧಿಕಾರ. ನೋಡಿ, ನೀಲನಕ್ಷೆ ಸಿದ್ಧವಾಗಿದೆ. ಇನ್ಮುಂದೆ ನಿಜವಾದ ಕೆಲಸ ಶುರುವಾಗ್ಬೇಕು. ಇದು ಕೇವಲ ಒಂದು ಕಾರ್ಯತಂತ್ರ ಅಲ್ಲ. ಇದು ಸೇವೆ ಮತ್ತು ಜವಾಬ್ದಾರಿಯನ್ನೇ ತನ್ನ ಕೇಂದ್ರದಲ್ಲಿಟ್ಕೊಂಡು ಆಡಳಿತದ ಅರ್ಥವನ್ನೇ ಬದಲಾಯಿಸುವ ಒಂದು ಹೊಸ ದಾರಿ.